ಪಾದಯಾತ್ರೆ ಮಾಡ್ತಿದ್ದಾರೆ, ನೀವು ಅವ್ರನ್ನ ಕೇಳಿ. ಒಂದು ವಾಲ್ಮೀಕಿ ಹಗರಣ ಬಗ್ಗೆ ಮಾತನಾಡ್ತಾರೆ. ವಾಲ್ಮೀಕಿ ಹಗರಣ ಇದು ಒಂದೇ ಇತಿಹಾಸವನ್ನು ತೆಗೆದು ನೋಡಿದ್ರೆ ಈ ಥರ ಹಗರಣದ ಮೇಲೆ ಈ ಥರ ಸ್ಕ್ಯಾಮ್ ಅಂತ ನಾವೇನು ಹೇಳ್ತೀವಿ, ಸರ್ಕಾರ ಪಾಸಿಟಿವ್ ಆಗಿ ಕ್ರಮ ತೊಗೊಂಡಿದೆ. ನಾಗೇಂದ್ರ ಅವರು ವಾಲಂಟಿಯರಾಗಿ ರಿಸೈನ್ ಮಾಡಿದ್ದಾರೆ. SIT ಕಾನ್ಸ್ಟಿಟ್ಯೂಟ್ ಆಗಿದೆ, ED ಬಂದಿದೆ, CBI ಇದೆ. 3 ತನಿಖೆ ನಡೀತಾ ಇದ್ದಾವೆ. ಗೌರ್ಮೆಂಟ್ ಆಫೀಸರ್ಸ್ಗಳು, ಬ್ಯಾಂಕ್ ಆಫೀಸರ್ಸ್ಗಳು ಎಲ್ಲ ಅರೆಸ್ಟ್ ಆಗಿದ್ದಾರೆ, ತನಿಖೆ ನಡೀತಾ ಇದೆ. ಆ ತನಿಖೆ ನಡೆಯೋದ ಸಂದರ್ಭದಲ್ಲಿ ಇವರು ಪಾದಯಾತ್ರೆ ಯಾಕೆ ಮಾಡ್ತಿದ್ದಾರೆ, ಏನು ಉದ್ದೇಶ ನನಗೆ ಗೊತ್ತಿಲ್ಲ. ಸದನದಲ್ಲಿ ಸುಮಾರು 7 ತಾಸಕ್ಕೆ ಹೆಚ್ಚು ಮಾತನಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ಅವಕಾಶ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಯವರು ಯಾವಾಗ ಉತ್ತರ ಕೊಡಬೇಕು ಹೋದ್ರು ಅವಾಗ ಮುಖ್ಯಮಂತ್ರಿಯವ್ರಿಗೆ ಉತ್ತರ ಕೊಡಲಾರಂಗೆ ಬಾವಿಯಾಗಿ ಬಂದು ಗಲಾಟೆ ಮಾಡ್ಕೊಂತ ಭಜನೆಗಳು ಮಾಡ್ಕೊಂತ ಕೂತ್ಕೊಂಡಿದ್ದಾರೆ. ಸದನ ಯಾವ ರೀತಿ ನಡಿಬೇಕು, ಏನು ಬೇಕೇ ಬೇಡ. ಮೂಢ ವಿಷಯದಲ್ಲಿ ನಾನು ಅದರಲ್ಲಿ ನೀವು ಕೇಳಿ, BJPಯವರಿಗೆ ನಿಮ್ಮ ಸ್ಕ್ಯಾಮ್ ಆಗಿದೆ ಅಂತ ಹೇಳ್ತಾರೆ. ಮೂಢದಲ್ಲಿ ಸ್ಕ್ಯಾಮ್ ಆಗಿದೆ, ನಿಮ್ಮ ಅವಧಿಯಲ್ಲಿ ಆಗಿದೆ, ಲಿಖಿತ ರೂಪದಲ್ಲಿ ಕೊಡಿ. ಸನ್ಮಾನ್ಯ ಮುಖ್ಯಮಂತ್ರಿಯವರೇ, ನಮ್ಮ ಕಾಲದಲ್ಲಿ ನಾವು ಹಗರಣ ಮಾಡಿದ್ದೇವೆ, ಸೈಟ್ಗಳು ಕಾನೂನು ಬಾಹಿರ ಕೊಟ್ಟಿದ್ದೇವೆ, ಬರೀ ನಿಮಗೊಂದೇ ಅಲ್ಲ ಬೇರೆ ಎಲ್ಲರಿಗೂ ಭಾಳ ಜನ ಸೈಟ್ ಕೊಟ್ಟಿದ್ವೆಲ್ಲ ಕಾನೂನು ಬಾಹಿರ ಕೊಟ್ಟಿದ್ದೇವೆ, ಅದಕ್ಕಾಗಿ ತನಿಖೆ ಆಗಬೇಕು, ಅದಕ್ಕಾಗಿ ನಾವು ಪಾದಯಾತ್ರೆ ಮಾಡ್ತಿದ್ವು ಅಂತ ಹೇಳ್ಬೇಕಲ್ಲ ಜನಕ್ಕೆ. ಈಗ ಅಧಿಕಾರದಲ್ಲಿ ನಾವಿರಲಿಲ್ಲ, ಮೂಢ ವಿಷಯದಲ್ಲಿ ಅವ್ರು ಪಾದಯಾತ್ರೆ ಮಾಡ್ತಿದ್ದಾರೆ. ಯಾತಕ್ಕಾಗಿ ಮಾಡ್ತಿದ್ದಾರೆ ಪಾದಯಾತ್ರೆ? ವೆನ್ ದ ಸೈಟ್ಸ್ ಹ್ಯಾವ್ ಬಿನ್ ಅಲಾಟೆಡ್ ಬೈ ದಮ್ ವೆನ್ ದೇ ವರ್ ರೂಲಿಂಗ್, ಅಂದರೆ ಬಸವರಾಜ ಬೊಮ್ಮಾಯಿ ಸಾಹೇಬರು ಅಧಿಕಾರದಲ್ಲಿದ್ದರು. ನೀವು ಒಪ್ಕೊಳ್ಳಿ, ಮೊದಲು ನಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥ ಮೂಢ ಸೈಟ್ಗಳು ಎಲ್ಲ ಹಗರಣ ಆಗಿದೆ, ಕಾನೂನು ಬಾಹಿರ ಕೊಟ್ಟಿದ್ದೀವಿ, ಜನಕ್ಕೆ ಮೋಸ ಮಾಡಿದ್ವಿ ಅಂತ ಹೇಳ್ಬೇಕು ಬೇಡ. ಈಗ ಮೊನ್ನೆ ಮುಖ್ಯಮಂತ್ರಿಯವರು 1936ನೇ ಇಸ್ವಿಲಿಂದ ಇಲ್ಲಿವರೆಗೆ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಯಾವ ರೀತಿ ಟ್ರಾವೆಲ್ ಆಗಿದ್ದಾವೆ, ಡಿನೋಟಿಫಿಕೇಶನ್ ಯಾವಾಗ ಆಯಿತು, ಯಾವಾಗ ನೋಟಿಫಿಕೇಶನ್ ಆಯಿತು, ಯಾವಾಗ ಯಾವ ರೀತಿ ಲ್ಯಾಂಡ್ನ ಖರೀದಿ ಆಯಿತು ಅಂತ ಎಲ್ಲ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದಾದರೂ ಕೂಡ ಮಾಡ್ತಾ ಇದ್ದಾರೆ ಅಂತಂದರೆ ನೀವು ಪ್ರಶ್ನೆ ಕೇಳ್ಬೇಕು ತಾನೆ ಅವರಿಗೆ. ಪ್ರಶ್ನೆ ಯಾರಿಗೆ ಕೇಳ್ಬೇಕು ನಾವೀಗ? ನೀವು ದಯಮಾಡಿ ಅವ್ರನ್ನ ಪ್ರಶ್ನೆ ಕೇಳಿ. ಮೂಢ ವಿಷಯದಲ್ಲಿ ನೀವೇ ಒಪ್ಕೊಳ್ತಿದ್ದಾರೆ ಹಗರಣ ಆಗಿದೆ ಅಂತಂದರೆ BJP ಹಗರಣ ಮಾಡಿದಾರ? ಮೊದಲನೇ ಪ್ರಶ್ನೆ ಕೇಳಬೇಕಲ್ಲ ಶಿವ ನೀವು. ಸೊ BJP ಶುಡ್ ಎಕ್ಸೆಪ್ಟ್ ಇನ್ ಅವರ್ ಗೌರ್ಮೆಂಟ್ ಇಟ್ ಈಸ್ ಇಲ್ಲಿಗಲಿ ನಾವು ಸೈಟ್ ಕೊಟ್ಟಿದ್ದೀವಿ ಅಂತ ಅವ್ರು ಫಸ್ಟ್ ಎಕ್ಸೆಪ್ಟ್ ಮಾಡ್ಕೋಬೇಕು. ಅದು ಯಾಕೆ ಹೇಳ್ತಾ ಇಲ್ಲ ಅವರು? ನಾವು ನಮ್ಮ ಅವಧಿಯಲ್ಲಿ ನಾವು ಸೈಟ್ಗಳು ರಾಂಗ್ ಆಗಿ ಕೊಟ್ಟಿದ್ದೀವಿ, ಮೂಢ ಹಗರಣ ಆಗಿದೆ, ಅದಕ್ಕಾಗಿ ಪಾದಯಾತ್ರೆ ಮಾಡ್ತಿದ್ವಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಒಪ್ಕೊಳ್ತೀನಿ. ನೀವು ಸೈಟ್ ಕೊಟ್ಟು ಹಗರಣ ಆಗೈತೆ ಅಂತ ಹೇಳಿ ನೀವೇ ಪಾದಯಾತ್ರೆ ಮಾಡೋದು ಅದು ಯಾವ ಧರ್ಮ ಇದು? CM ರಾಜೀನಾಮೆ ಕೊಡಕ್ಕೆ ಏನಿದೆ? CM ಏನನ್ನ ಮಿಸ್ಯೂಸ್ ಆಫ್ ಆಫೀಸ್ ಮಾಡಿದಾರಾ? ಅವ್ರ ಪವರ್ದಲ್ಲಿದ್ದಾಗ ಏನಾರ ಮಿಸ್ಯೂಸ್ ಆಗಿದೆಯಾ? CM ಮುಖ್ಯಮಂತ್ರಿದಾಗ ಏನಾರ ಮಾಡ್ಕೊಂಡಿದ್ದಾರಾ? ಅದು ಒಂದು ಮೂಢ ಇರತಕ್ಕಂಥ ಒಂದು ಏನು ಕಾರ್ಪೊರೇಷನ್ ಇದೆ, ಅದಕ್ಕಾದಂಥ ಪವರ್ಸ್ ಇದೆ. ಪವರ್ಸ್ನ ಬರೀ ಮುಖ್ಯಮಂತ್ರಿಗೆ ಅಷ್ಟೆಲ್ಲ ಎಲ್ಲರಿಗೂ ಸೈಟ್ಗಳು ಕೊಟ್ಟಿದ್ದಾರೆ. ಆಮೇಲೆ ಮುಖ್ಯಮಂತ್ರಿಗೆ ಯಾಕೆ ಕೊಡಬೇಕಾಯ್ತು ಸೈಟ್ ಅಂತಕ್ಕಂಥದ್ದು ಸಂಪೂರ್ಣವಾದಂಥ ಮಾಹಿತಿ ಮೂಢನಲ್ಲಿದೆ. ಇವ್ರು ಏನು ಕೇಳಿ ಕಾನೂನು ಬಾಹಿರ ಯಾವ ಪಾಯಿಂಟ್ ಅಂತ ಕೇಳಬೇಕಲ್ಲ ನೀವು. ವಾಟ್ ಈಸ್ ಇಲ್ಲಿಗಲ್? ದ ಸೈಟ್ ವಿಚ್ ಇಸ್ ಬಿನ್ ಗಿವನ್ ಟು ನಮ್ಮ CM ಸಾಹೇಬ್ರ ಮಿಸ್ಸಸ್ಗೆ ಏನು ಕೊಟ್ಟಿದ್ದಾರೆ ಅದು ಕಾನೂನುಬದ್ಧವಾಗಿ ಆಗಿದೆ. ಆ ರೈಟ್ ಫುಲ್ಲಿ ಈಸ್ ಸಪೋಸ್ ಟು ಗೆಟ್ ಅ ಸೈಟ್. ಈ ಈಸ್ ಹ್ಯಾವಿಂಗ್ ಎವ್ರಿ ರೈಟ್ ಟು ಗೆಟ್ ಸೈಟ್. ಈಗ ಇವ್ರಿಗೆ ಏನಂತಂದರೆ 60,000 ಕೋಟಿ ಕೊಟ್ಟಿರ್ತಕ್ಕಂಥ ಒಬ್ಬ ಹಿಂದುಳಿದ ನಾಯಕ. ಇದು BJPದು ಒಂದು ಕುತಂತ್ರ ಇದೆ. 60,000 ಕೋಟಿ ಕೊಟ್ಟಿರ್ತಕ್ಕಂಥ ಒಬ್ಬ ಹಿಂದುಳಿದ ನಾಯಕ. ಇವರು BJP ಅವ್ರಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಸಿದ್ದರಾಮಯ್ಯ ಅವರ ಪಬ್ಲಿಸಿಟಿ ಅವ್ರಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಪಾಪ್ಯುಲಾರಿಟಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ. 136 ಸೀಟ್ ಬಂದ್ಬಿಡ್ತು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಿಂದ 136 ಸೀಟ್ ಬಂದಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹೆಂಗೋ ಮಾಡಿ ಇವ್ರಿಗೆ ತೊಂದರೆ ಕೊಡಬೇಕೆಂಬ ಒಂದು ಉದ್ದೇಶ ಬಿಟ್ಟರೆ ಬೇರೆ ಯಾವ ರೀತಿಯಾದಂಥ ಉದ್ದೇಶ ನನಗಂತೂ ಕಾಣ್ತಾ ಇಲ್ಲ. ಅಲ್ಲ, ಈಗ ನಿಮ್ಮ ಶಾಸಕರನ್ನ ಕೆಲವು ಅಂದ್ರೆ ಈ ತರದ ಹೇಳಿಕೆ ಕೊಡ್ತಾರೆ, ಈ ತರದ ರಾಜಕಾರಣ ಮಾಡಕೊಂಡ್ರ ಅಂತ BJP ಯಾರು ಹೇಳಿಕೆ ಕೊಟ್ರ? JDS ಅಲ್ಲಿ ನಿಮ್ಮ ಶಾಸಕರು ಯಾರು? ನಮ್ಮ ಶಾಸಕರು ಅಂದ್ರೆ ಯಾರು? ನೀವು ಸುಮ್ಮನೆ ಯಾಕೆ ಹೇಳ್ತಾರೆ ನಮ್ಮ ಶಾಸಕರು ಅಂತ? ಅಲ್ಲ, ಸುಮ್ಮನೆ ಹಿಂಗೆ ಹೇಳ್ಬಿಡೋದು ನೀವು ನಮ್ಮ ಶಾಸಕರು ಅಂತ. ಗ್ಯಾರಂಟಿ ಬಗ್ಗೆ ಅಲ್ಲ, ಈಗ ನೀವು ಈ ಸಬ್ಜೆಕ್ಟ್ ಮಾತಾಡಕತ್ತೀರಿ, ನೀವು ಹೇಳಿದ್ದು ನಿಮ್ಮ ಶಾಸಕರು ನಮಗೆ ಹೇಳಿ ಗ್ಯಾರಂಟಿ ಬಗ್ಗೆ ಮಾತನಾಡ್ತೀರಿ. ಫಸ್ಟ್ ಇದ್ರ ಬಗ್ಗೆ ಮಾತನಾಡ್ತಿದೀವಲ್ಲ ನಾವು. ಈಗ ಟಾಕಿಂಗ್ ಬಟ್ ಮೂಡ ಆಗುದಿಲ್ಲ. ನಮ್ಮ ಶಾಸಕರು ಯಾರು ನಮ್ಮ ಮೂಡದ ಬಗ್ಗೆ ಮಾತನಾಡಿದಾರ? ಮತ್ತೆ ಯಾಕೆ ಸುಮ್ಮನೆ ಹೇಳ್ತಾರೆ ನಿಮ್ಮ ಶಾಸಕರು ಅಂತ? ಅವ್ರು ಎತ್ತಿಕಟ್ಟುವಂತ ಕೆಲಸ ಮಾಡ್ತಾರೆ. ಯಾರು ಎತ್ತಿಕಟ್ಟರು? ಮತ್ತೆ ಅದೇ ಹೇಳ್ತಿದ್ದೇವೆ, ಇಲ್ಲಿವರೆ ಅದನ್ನೇ ಹೇಳ್ತಿದ್ದೇವಲ್ಲ ಸರ್ ನಾವು. ಇದ್ರ ಮಧ್ಯೆ DCM CM ದೆಹಲಿಗೆ ಬಲೋ ಕರೆದಿದ್ದಾರೆ. ಅಲ್ಲ, ಹೋಗಿರ್ಬೋದು, ಕರೆದಿರ್ಬೋದು, ಕಾರಣ ಏನು ಗೊತ್ತಿಲ್ಲ. ಮೇಟ್ ಬಿ ನಮ್ಮ ಹೈಕಮಾಂಡರ್ ಬಗ್ಗೆ ಚರ್ಚೆ ಮಾಡ್ಲಿಕ್ಕೂ ಕರೆದಿರ್ಬೋದು, ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಕರೆದಿದ್ದಾರೆ ಅಂತ. ಹೋಗಿರ್ತಾರೆ, ಹೋದ್ರೆ ಬೇರೆ ವಿಷಯಗಳು ಚರ್ಚೆ ಮಾಡ್ಲಿಕ್ಕೆ ಹೋಗಿರ್ಬೋದು, ಹೋಗಿ ಬರ್ತಾರೆ, ವಾಪಸ್ ಬರ್ತಾರೆ. ಬೋರ್ಡು ಕಾರ್ಪೊರೇಷನ್ಗಳ ಬಗ್ಗೆ ಇದಾವೆ, ಮುಂದೆ ಚುನಾವಣೆ ಯಾವ ರೀತಿ ಹೋಗ್ಬೇಕನ್ನೋ ಪ್ರಶ್ನೆಗಳು ಇರ್ತಾವೆ, ಅದಕ್ಕಾಗಿ ಹೋಗ್ತಿರ್ಬೋದು ಅಂತ ನನ್ನ ಅಭಿಪ್ರಾಯ. ED ಎಂಟ್ರಿ ಆದ ತಕ್ಷಣ ತಾವೆಲ್ಲ ಪ್ರೆಸ್ ಮೀಟ್ ಮಾಡಿದ್ರೆ 4 ಜನ, ಒಬ್ಬ ಆಫೀಸರು ಕೂಡ ED ಅಧಿಕಾರಿಗಳ ವಿರುದ್ಧನೇ ದೂರು ಕೊಟ್ಟಿದ್ದಾರೆ. ಈಗ ED ಬೇಕಂತಾನೆ ಕಾಂಗ್ರೆಸ್ ಅವ್ರನ್ನ ಟಾರ್ಗೆಟ್ ಮಾಡ್ತಿದೆಯಾ? ಅಂದ್ರೆ ನಾನು ಹೇಳಿದ್ನಲ್ಲ, ಇಲ್ಲಿವರೆಗೆ 3,000 ಕೇಸಸ್ಸು ED ರೆಡ್ ಆಗಿದೆ. 2014ರಿಂದ 2024 ಇಸ್ವಿವರೆಗೆ 76% ಕೇಸಸ್ಸು ಡಾರ್ಮೆಂಟ್ನಾಗಿದ್ದಾವೆ. 24% ಕೇಸಸ್ ನಡೀತಾ ಇದೆ.
3,000 ಕೇಸಸ್ನಲ್ಲಿ 95% ಕೇಸಸ್ ಆಪೋಸಿಷನ್ ಮೇಲೆ ಇದೆ. ಬಹುಶಃ ಇತಿಹಾಸವನ್ನು ತೆಗೆದು ನೋಡಿದ್ರೆ 2014ರಿಂದ 2024 ಇಸ್ವಿವರೆಗೆ ಭಾರತ ದೇಶದಲ್ಲಿ ಸುಮಾರು 19 ರಾಜ್ಯದಿಂದ 20 ರಾಜ್ಯಗಳಲ್ಲಿ BJP ರೂಲ್ ಮಾಡ್ತಾ ಇದೆ. 10 ವರ್ಷ ಕೇಂದ್ರ ಸರ್ಕಾರ ಆಡಳಿತ ಮಾಡ್ತಾ ಇದೆ. ಇವ್ರದ್ದು ಯಾವುದೂ ಇಲ್ಲ, ಎಲ್ಲ ಆಪೋಸಿಷನ್ ಮೇಲೆ ಇಡಿಗಳು ದಾಳಿ ಮಾಡೋರು. ಆಮೇಲೆ ಇಡಿಗಳು ಮಾಡಿರ್ತಕ್ಕಂಥ ದಾಳಿಗಳು ಯಾರ ಮೇಲೆ ಇದಾವೆ ಅವರೆಲ್ಲ ಇವತ್ತು BJPನಾಗಿದ್ದಾರೆ. ಸಂಪೂರ್ಣ ವಾಷಿಂಗ್ ಪೌಡರ್ ನಿರ್ಮ ಆದಮೇಲೆ ಒಳಗೆ ಹೋಗ್ಬಿಡ್ತಾರೆ. BJPಗೆ ಹೋದ್ಮೇಲೆ ಎಲ್ಲ ಝೀರೋ ಆಗ್ಬಿಡ್ತೈತೆ. ಸೊ ಈ ಥರ ಮಾಡ್ತಾ ಇದ್ದಾರೆ ನೋಡಿ. ಇದರಿಂದ ಪ್ಯೂರ್ ಆ್ಯಂಡ್ ಪ್ಯೂರ್ ಓನ್ಲಿ BJP ಬೆನಿಫಿಟ್ ಇದೆ. ಇದು ಯಾವುದು ರೈತರಿಗೆ, ಯುವಕರಿಗೆ, ದೇಶದ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕೆಲಸನೂ ಮಾಡಿಲ್ಲ, ಮುಂದೆನೂ ಮಾಡ್ತಾ ಇಲ್ಲ. ಇದು ಪ್ರಚಾರ ಗಿಡಿಸ್ಕೊಂಡು ಜನಕ್ಕೆ ಸುಳ್ಳು ಹೇಳಿ ಓಟ್ ತೊಗೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಪಕ್ಷ. ಯಾವ್ದು ವಿಷನ್ ಇಲ್ಲ. ಮ್ಯಾನಿಫೆಸ್ಟೋ ಏನಿತ್ತು, ಇವತ್ತು ನಮ್ಮ ಮ್ಯಾನಿಫೆಸ್ಟೋನೇ ಕಾಪಿ ಮಾಡಿ ಇವತ್ತು ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರ ಮ್ಯಾನಿಫೆಸ್ಟೋ, ನಮ್ಮ ಮ್ಯಾನಿಫೆಸ್ಟೋ ಕಾಪಿ ಮಾಡಿ ಇವತ್ತು ಜಾರಿಗೆ ಮಾಡ್ತಾ ಇದ್ದಾರೆ. ಸೊ ಐಡಿಯಾಲೆಸ್, ವಿಷನ್ಲೆಸ್, ಒನ್ಲಿ ಬೇಸ್ಡ್ ಆನ್ ಪಬ್ಲಿಸಿಟಿ, ಪ್ರಪಗಂಡ, ಫಾಲ್ಸ್ ಪಬ್ಲಿಸಿಟಿ, ಪ್ರಪಗಂಡ ಮೇಲೆ ಸರ್ಕಾರ ನಡೀತಾ ಇದೆ. ಮಜಾ ಮಾಡ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಈ 10 ವರ್ಷದ ಅವಧಿಯಲ್ಲಿ ನಾವು ಕೇಳಿರ್ತಕ್ಕಂಥ ಪ್ರಶ್ನೆ ಅವತ್ತಿಗೂ ಇದೆ, ಇವತ್ತು ಅದೇ ರೀತಿಯ ಕಾಡ್ತಾ ಇದೆ ನನಗೆ ಪ್ರಶ್ನೆಗಳು. ಒಂದು ಉತ್ತರನೂ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.